ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ವರದಿಗಾರ ಹರೀಶ್ ಮೇಲೆ ಹಲ್ಲೆಯಾಗಿದೆ. ಉಜಿರೆ ಬೆನಕ ಆಸ್ಪತ್ರೆಯ ಮುಂಭಾಗದಿಂದ ಸುವರ್ಣ ನ್ಯೂಸ್ ವರದಿಗಾರ ಹರೀಶ್ ವರದಿಯನ್ನ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಎಸ್ಐಟಿ ಕಾರ್ಯಾಚರಣೆ ನಡೀತಾ ಇತ್ತು. ಅದರ ಪ್ರತಿಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ರು. ಇದರ ಜೊತೆಗೆ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಆಗತ್ತೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭ ಸ್ಥಳದಲ್ಲಿಯೇ ಇರ್ತಾರೆ ಹರೀಶ್, ವರದಿಯನ್ನ ಮಾಡ್ತಾರೆ. ಇದರಿಂದ ಆಕ್ರೋಶಗೊಂಡಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಹರೀಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಪೊಲೀಸರ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ನಿಂದ ಗೂಂಡಾಗಿರಿ ನಡೆದಿದೆ. ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಯೂ ಕೂಡ ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ವ್ಯಕ್ತಿಯಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಗಾರ ಹರೀಶ್ ಮೇಲೆ ಹಲ್ಲೆಯಾಗಿರೋದು. ಗೂಂಡಾಗಿರಿ ಮಾಡಿದ್ದಾರೆ ವರದಿಗಾರರ ಮೇಲೆ. ಕಾರಣ ಇಷ್ಟೇ, ಗಾಯಗೊಂಡಂತಹ ಯೂಟ್ಯೂಬರ್ಸ್ ಏನಿದ್ರು ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಅದನ್ನ ವರದಿ ಮಾಡಿರೋದಕ್ಕೆ ಆಕ್ರೋಶಗೊಂಡಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಹರೀಶ್ ಮೇಲೆ, ವರದಿಗಾರನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಹಲ್ಲೆ ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಒಂದು ಕಡೆ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜಿಸಲಾಗಿದೆ. ಆದರೆ ಪೊಲೀಸರ ಮೇಲೆಯೂ ಕೂಡ ಈ ಗೂಂಡಾ ಗ್ಯಾಂಗ್ ಅಟ್ಯಾಕ್ ಮಾಡ್ತಾ ಇದೆ. ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಂತಹ 3 ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯಾಗತ್ತೆ. ಉಜಿರೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗೂಂಡಾ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ. ವರದಿಗಾರ ಹರೀಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆಗೆ ಒಳಗಾದ ಯೂಟ್ಯೂಬರ್ಸ್ ಬಗ್ಗೆ ಹರೀಶ್ ವರದಿಗೆ ಹೋಗಿದ್ರು. ಆಗ ಅಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗ್ಯಾಂಗ್ ವರದಿಗಾರನ ಮೇಲೆ ಅಟ್ಯಾಕ್ ಮಾಡುತ್ತೆ, ಹಲ್ಲೆಯನ್ನ ನಡೆಸುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗಾರ ಹರೀಶ್ ಯೂಟ್ಯೂಬರ್ಸ್ ಗಾಯಗೊಂಡಂತಹ ಯೂಟ್ಯೂಬರ್ಸ್ ಅವರ ಕಂಡೀಷನ್ ಬಗ್ಗೆ ವರದಿಯನ್ನ ಮಾಡೋದಕ್ಕೆ ಹೋಗಿರ್ತಾರೆ. ಆಗ ಈ ಹಲ್ಲೆ ಆಗಿರೋದು. ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಂತಹ ಯೂಟ್ಯೂಬರ್ಸ್ ಸೌಜನ್ಯ ಅವರ ನಿವಾಸದ ಮುಂಭಾಗದಲ್ಲಿ ವರದಿಯನ್ನ ಮಾಡ್ತಾ ಇರ್ತಾರೆ. ಇವತ್ತಾದಂತಹ ಎಸ್ಐಟಿ ಕಾರ್ಯಾಚರಣೆಯ ಕುರಿತಾಗಿಯೂ ಕೂಡ ವರದಿಯನ್ನ ವಿತರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಯುವಕರ ಗುಂಪು ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ, ಗಂಭೀರವಾದಂತಹ ದಾಳಿ ಆಗತ್ತೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಲ್ಲಿ ನಮ್ಮ ವರದಿಗಾರ ಹರೀಶ್ ತೆರಳಿರ್ತಾರೆ ವರದಿ ಮಾಡೋದಿಕ್ಕೆ ಅಂತ. ಆಗ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಏನಿದೆ ಅದು ಹರೀಶ್ ಮೇಲೆ ಹಲ್ಲೆಯನ್ನ ಮಾಡಿದೆ. ಪೊಲೀಸರ ಮೇಲೂ ಕೂಡ ಹಲ್ಲೆ ಆಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಂತಹ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡ್ತಾರೆ. ಇದೆಲ್ಲವೂ ನಡೀತಾ ಇದ್ದದ್ದು ಪಾಂಗಳ ಕ್ರಾಸ್ ಬಳಿ. ಮತ್ತೊಂದು ಕಡೆ ಉಜಿರೆ ಬೆನಕ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲು ಮಾಡಲಾಗಿದೆ. ಅವರ ಬಗ್ಗೆ ವರದಿ ಮಾಡೋದಕ್ಕೆ ನಮ್ಮ ವರದಿಗಾರ ಹರೀಶ್ ತೆರಳಿರ್ತಾರೆ. ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ ಹರೀಶ್ ಮೇಲೆ ಮುಗಿಬೀಳತ್ತೆ, ಹಲ್ಲೆಯನ್ನ ಮಾಡ್ತಾರೆ, ಗೂಂಡಾಗಿರಿ ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಪ್ರತಿಭಟನೆಗಳು ಕೂಡ ಆಗ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ.
ಪರಿಶಿಷ್ಟ ಕುಟುಂಬದ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಿ, ಸುಳ್ಳು ವರದಿಯನ್ನ ಬಿತ್ತರಿಸ್ತಾ ಇದ್ದೀರಿ ಅಂತ ಯುವಕರ ಗುಂಪು ಯೂಟ್ಯೂಬರ್ಸ್ ಮೇಲೆ ಮುಗಿಬೀಳುತ್ತೆ. ಇನ್ನು ಧರ್ಮಸ್ಥಳ ಭಕ್ತರಿಂದ ಯೂಟ್ಯೂಬರ್ಸ್ ಮೇಲೆ ಧರ್ಮದೇಟು. ಯೂಟ್ಯೂಬರ್ಸ್ ವಿರುದ್ಧ ಕಟ್ಟೆಯೊಡೆದ ಧರ್ಮಸ್ಥಳ ಭಕ್ತರ ಆಕ್ರೋಶ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿ ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಸ್ ಅವರ ಮೇಲೆ ಭಕ್ತರು ಮುಗಿಬಿದ್ದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.